ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜೆ ಜಿ ಶಾರ್ಟ್ಸ್. ಈ ಸೆಷನ್ನಲ್ಲಿ ನಾನು ಮಸ್ಕಿಟೋ ಬೋನ್ ಡಿಸೀಸಸ್ ಅಥವಾ ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರುತ್ತೆ. ಸೊ ಮೊದಲನೇದನ್ನು ನಾವು ಮಲೇರಿಯಾ ಕಾಯಿಲೆ ಅಂತ ಕರಿತೇವೆ. ಸೊ ಇದು ಅನಾಫಿಲಿಸ್ ಮಸ್ಕಿಟೋ ಇಂದ ಬರುತ್ತೆ. ಅದರಲ್ಲಿ ಎರಡು ಎಕ್ಸಾಂಪಲ್ಸ್ ಇರುತ್ತೆ. ಒಂದನ್ನು ಅನಾಫಿಲಿಸ್ ಗ್ಯಾಂಬಿಯೆ ಅಂತ ಕರಿತೇವೆ, ಇನ್ನೊಂದನ್ನು ಅನಾಫಿಲಿಸ್ ಸ್ಟೆಫೆನ್ಸಿ ಅಂತ ಕರಿತೇವೆ. ಸೊ ಅದಾದಮೇಲೆ ಡೆಂಗ್ಯೂ ಫೀವರ್ ಅಂತ ಒಂದು ಬರುತ್ತೆ, ಇನ್ನೊಂದು ಝೀಕಾ ವೈರಸ್ ಅಂತ ಬರುತ್ತೆ. ಸೊ ಇವೆರಡೂ ಕೂಡ ಸೇಮ್ ಮಸ್ಕಿಟೋ ಬೈಟ್ ಇಂದ ಬರುತ್ತೆ. ಅದು ಯಾವುದು ಅಂದರೆ ಅದನ್ನು ನಾವು ಈಡಿಸ್ ಈಜಿಪ್ಟಿ ಅಂತ ಕರಿತೇವೆ, ಇನ್ನೊಂದನ್ನು ಈಡಿಸ್ ಆಲ್ಬೋಪಿಕ್ಟಸ್ ಅಂತಕ್ಕಂಥ ಸೊಳ್ಳೆಗಳಿಂದ ಸೊ ಈ ಒಂದು ಡೆಂಗ್ಯೂ ಮತ್ತು ಝೀಕಾ ವೈರಸ್ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾಲ್ಕನೇದನ್ನು ನಾವು ವಿ ಕಾಲ್ ಇಟ್ ಆಸ್ ಚಿಕನ್ ಗೂನಿಯಾ ಅಂತ ಕರಿತೇವೆ. ಸೊ ಇದು ಕೂಡ ಈಡಿಸ್ ಮಸ್ಕಿಟೋ ಇಂದ ಬರುತ್ತೆ. ಈಡಿಸ್ ಈಜಿಪ್ಟಿ ಆಗಿರ್ಬೋದು, ಈಡಿಸ್ ಆಲ್ಬೋಪಿಕ್ಟಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಐದನೇದನ್ನು ನಾವು ವೆಸ್ಟ್ ನೈಲ್ ಫೀವರ್ ಅಂತ ಕರಿತೇವೆ. ಸೊ ಇದು ಕ್ಯುಲೆಕ್ಸ್ ಸ್ಪೀಸೀಸ್ ಮಸ್ಕಿಟೋದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಆರನೇದನ್ನು ನಾವು ಯೆಲ್ಲೋ ಫೀವರ್ ಅಥವಾ ಹಳದಿ ಜ್ವರ ಅಂತ ಕರಿತೇವೆ. ಇದು ಕೂಡ ಈಡಿಸ್ ಈಜಿಪ್ಟಿಸ್ ಮತ್ತು ಹಿಮೋಗಾಗಸ್ ಸ್ಪೀಶೀಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಕೊನೆಯದನ್ನು ನಾವು ಜಾಪನೀಸ್ ಎನ್ಸೆಫಲೈಟಿಸ್ ಅಂತ ಕರಿತೇವೆ. ಇದು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ಕ್ಯುಲೆಕ್ಸ್ ಮಸ್ಕಿಟೋ ಸ್ಪೀಶೀಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಥ್ಯಾಂಕ್ ಯು.